ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ತುಂಬ ಜನ ವಿಡಿಯೋಸಲ್ಲಿ ಕಮೆಂಟ್ ಹಾಕ್ತಾಯಿದ್ದೀರಾ, ಸೊಂಟ ನೋವಿಗೆ ಯಾವುದು, ಬೆನ್ನು ನೋವಿಗೆ ಯಾವುದು, ತಲೆನೋವಿಗೆ ಯಾವುದು, ಮತ್ತು ಮಂಡಿ ನೋವಿಗೆ ಯಾವುದು, ಎಕ್ಸಸೈಸ್ ಯಾವುದು ಅಂತ ಹೇಳಿ. ಇದರಲ್ಲಿ ಪ್ರತಿಯೊಂದಕ್ಕೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಶುಗರ್ನವ್ರಿಗೆ ಅದನ್ನು ಕೇಳಿದ್ದೀರಾ, ಬಿ ಪಿ ಇರೋರು ಕೇಳಿದ್ದೀರಾ, ಪ್ರಾಣಾಯಾಮದ್ದು ಹಾಕಿದ್ದೀನಿ. ಬಿ ಪಿ ಇರೋರಿಗೆ ಏನು ಮಾಡ್ಕೋಬೇಕು, ಯಾವ್ದು ಮಾಡ್ಕೋಬಾರ್ದು ಅಂಥೇಳಿ. ಮಂಡಿನವ್ರಿಗೆ ಎಕ್ಸಸೈಸ್ಗಳು ಇದೆ, ಅದ್ರ ಜೊತೆಗೆ ಆಕ್ಯುಪ್ರೆಷರು ಇದೆ. ಎಲ್ಲದಕ್ಕೂ ಮಂಡಿ ನೋವು, ಸೊಂಟ ನೋವು, ತಲೆನೋವಿಗೆ ಪ್ರತಿಯೊಂದಕ್ಕೆ ಆಕ್ಯುಪ್ರೆಷರಲ್ಲಿದೆ. ಮತ್ತು ಇದು ಶುಗರ್ನವ್ರಿಗಷ್ಟೇ ಎಲ್ಲ ಥರ ಟ್ವಿಸ್ಟಿಂಗು ಮಾಡ್ಕೊಳ್ಳಿ, ಏನೂ ತೊಂದರೆ ಇರೋದಿಲ್ಲ. ಹೈ ಬಿ ಪಿ ಇರೋರು ಕಪಾಲಭಾತಿ ಜೋರಾಗಿ ಮಾಡಬೇಡಿ, ಅಂದರೆ ಹೀಗೆ ಈ ಥರ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಮಾಡಿ. ಇಲ್ಲಾಂದರೆ ನಾಡಿ ಶೋಧನ ಮಾಡಿ, ಭಸ್ತ್ರಿಕಾ ಮಾಡಿ. ಬಿ ಪಿ ಇರೋರು ಎಲ್ಲದೂ ಮಾಡ್ಬೋದು. ಮತ್ತು ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಸ್ವಲ್ಪ ತುಂಬ ಹೊತ್ತು ಇರೋಕ್ಕೆ ಹೋಗಬೇಡಿ, ಬೇಗ ವಾಪಸ್ ಬಂದುಬಿಡಿ. ಬ್ಯಾಕ್ ಬೆಂಡಿಂಗ್ ಮಾಡುವಾಗ ದೃಷ್ಟಿ ನೇರ ಇರಬೇಕು, ಚೆನ್ನಾಗಿ ಬ್ರೀದ್ ಮಾಡಬೇಕು ಬಿ ಪಿ ಇರೋರು. ಇನ್ನು ಉಳಿದಿದ್ದೆಲ್ಲ ಮಾಡ್ಕೋಬೋದು. ಎಲ್ಲ ನಿಮಗೆ ನಿಮ್ಮ ವಯಸ್ಸಿಗೆ ತಕ್ಕನಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ ಓವರಾಗಿ ಯಾವುದೂ ಮಾಡೋಕ್ಕೆ ಹೋಗಬೇಡಿ ಗೊತ್ತಿಲ್ದಲೇ. ಶುಗರ್ ಇರೋರು ಎಲ್ಲ ಆಸನಗಳು ಮಾಡ್ಬೋದು. ಮತ್ತು ಬೇರೆ ಮಂಡಿ ನೋವಿರೋರು ಯಾವ್ಯಾವ್ದು ಮಾಡ್ಕೋಬೇಕು ಮಾಡಬಾರ್ದು ಅಂತ ಹೇಳಿದ್ದೀನಿ. ಆಕ್ಯುಪ್ರೆಷರ್ ಇದೆ, ಮತ್ತು ಐ ಎಕ್ಸೈಸು ಇದೆ. ಪ್ರತಿಯೊಂದಕ್ಕೂ ಆಕ್ಯುಪ್ರೆಷರು ಮತ್ತು ಸರಳ ವ್ಯಾಯಾಮಗಳು ಎಲ್ಲದಕ್ಕೂ ಇದೆ. ಅದನ್ನು ಪ್ರತಿಯೊಂದು ನೋಡಿ ಚೆಕ್ ಮಾಡಿ. ಶಾರ್ಟ್ಸಲ್ಲಿದೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಲಾಂಗ್ ವಿಡಿಯೋ ಬೇಕು ಅಂತಂದರೆ ಅದು ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ, ಲಾಂಗ್ ವಿಡಿಯೋಸ್, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ಒಂದು ದಿವಸಕ್ಕೆ ಇಷ್ಟು ಆಸನ ಮಾಡಬೇಕು ಅಂತ ಇದೆ. ಅದರಿಂದ ಎಲ್ಲ ಥರದ್ದು ನನಗೆ ಏನೇನು ಗೊತ್ತಿದೆ ತುಂಬ ಟೆಕ್ನಿಕ್ಸ್ ಹಾಕಿದ್ದೀನಿ ನಾನು. ಮಂಡಿ ನೋವಿಗಿರ್ಬೋದು, ಕೈ ನೋವಿಗೆ, ಕಾಲು ನೋವು, ತಲೆನೋವಿಗೆ, ಕುತ್ತಿಗೆ ನೋವಿಗೆ, ಥೈರಾಯ್ಡ್ಗೆ, ಪ್ರತಿಯೊಂದಕ್ಕೂ ಹಾಕಿದ್ದೀನಿ. ನೀವು ಸಮಾಧಾನವಾಗಿ ಸ್ವಲ್ಪ ಚೆಕ್ ಮಾಡಿದ್ರೆ ಅದೆಲ್ಲ ಸಿಗುತ್ತೆ. ಅದೆಲ್ಲ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಲಿ ಅಂತ ನಾನು ಇದನ್ನು ಅಪ್ಲೋಡ್ ಮಾಡಿರೋದು. ನೀವು ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಆರೋಗ್ಯವಾಗಿರಲಿ, ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರಿ. ನಮಸ್ತೆ.